ನೋಡು ದೇವರನ್ನ ಒಂದು ಸ್ಪೆಸಿಫಿಕ್ ಥಿಂಗ್ ಅನ್ನ ಕೇಳೋದನ್ನ ಬಿಟ್ಬಿಡು. ಕೇಳು ಯಾವ್ದು ನಿನಗ್ ಬೆಸ್ಟ್ ಇರುತ್ತೋ ಅದನ್ನ. ಆಗ ನೋಡು ಮ್ಯಾಜಿಕ್ ಆಗುತ್ತೆ. ನೋಡು, ಒಂದು ಸಣ್ಣ ತುಂಬಾ ಸುಂದರವಾದ ಒಂದು ಸ್ಟೋರಿ ಇದೆ, ಕೇಳಿಸ್ಕೊ. ಒಂದು ಪುಟ್ಟ ಹುಡುಗಿ ಎದ್ದು ಆ ಹುಡುಗಿ ಒಂದು ಸ್ವೀಟ್ ಶಾಪ್ ಹೋಗ್ತಾರೆ. ಹೋಗಿ ₹1 ಕಾಯಿನ್ ಅನ್ನ ಇಟ್ಟು ಕೇಳ್ತಾರೆ, ನಂಗೆ ಚಾಕ್ಲೇಟ್ ಬೇಕು ಅಂತ. ಸೊ ಇವಾಗ ಸ್ವೀಟ್ ಶಾಪ್ ಅಲ್ಲಿ ಬಹಳಷ್ಟು ಜಾರ್ಸ್ ಇರುತ್ತೆ, ಹೌದಾ? ಸೊ ಅರೌಂಡ್ 4 to 5 ಜಾರ್ಸ್ ಇರುತ್ತೆ. ಸೊ ಅದ್ರಲ್ಲಿ ಹೇಳ್ತಾರೆ ಎಲ್ಲದರಲ್ಲೂ ಟೋಫೀಸ್ ಇರುತ್ತೆ, ಚಾಕ್ಲೇಟ್ಸ್ ಇರುತ್ತೆ. ಸೊ ಆ ಮಹಿಳೆ ಯಾರು ಇರ್ತಾರಲ್ಲ, ಅಂಗಡಿಯ ಮಹಿಳೆ, ಅವ್ರು ಹೇಳ್ತಾರೆ ಸೊ ನೋಡಿ ಯಾವ್ದು ಬೇಕೋ ತಗೋ ಅಂತ. ಸೊ ಅವ್ರಿಗೆ ಹೇಳ್ತಾರೆ ಇಲ್ಲ ನೀವೇ ಕುಡಿ ಅಂತ. ಯಾಕೆ ನೀನೇ ತಗೋಬೋದಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಮಹಿಳೆ ಕೈ ಹಾಕಿ ಒಂದು ಜಾರಲ್ಲಿ ಎಷ್ಟು ಬರುತ್ತೋ ಅಷ್ಟು ತನ್ನ ಜೋಳಿಗೆಗೆ ಹಾಕ್ತಾರೆ. ಸೊ ಆದ ನಂತರ ಆ ಚಿಕ್ಕ ಪುಟ್ಟ ಹುಡುಗಿನ ಕೇಳ್ತಾರೆ, ಯಾಕೆ ನೀನೇ ತಗೋಬೋದಾಗಿತ್ತಲ್ಲ, ಯಾಕೆ ಏನ್ ಪ್ರಾಬ್ಲಮ್? ಆ ಹುಡುಗಿ ರಿಪ್ಲೈ ಮಾಡ್ತಾಳೆ, ನನ್ನ ಕೈ ಬಹಳ ಚಿಕ್ಕದಿದೆ, ನಿಮ್ ಕೈ ದೊಡ್ಡದಿದೆ ಅಂತ. ಸೊ ದ ಮೊರಲ್ ಆಫ್ ದಿ ಸ್ಟೋರಿ, ದೇವ್ರನ್ನ ಯಾವತ್ತು ಅದು ಇದು ಅಂತ ಕೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಿಮಗೆ ನೀವೇ ಲಿಮಿಟ್ ನ ಸೆಟ್ ಮಾಡ್ಕೊಂತಿದ್ಯಾ. ಯು ಆರ್ ಸೆಟ್ಟಿಂಗ್ ಅ ಲಿಮಿಟ್. ಅದನ್ನ ದೇವರಿಗೆ ಬಿಟ್ಬಿಡಿ. ನನಗೆ ಈ ಕಾರ್ ಬೇಕು, ಆ ಕಾರ್ ಬೇಕು, ಆ ಮನೆ ಬೇಕು, ಹಂಗ್ ಬೇಕು, ಈ ಬಂಗ್ಲೆ ಬೇಕು, ಬಿಟ್ಬಿಡಿ, ದೇವರಿಗೆ ಬಿಟ್ಬಿಡಿ ಅದನ್ನ. ಆಲ್ವೇಸ್ ಬಿಲೀವ್ ಇನ್ ಗಾಡ್ಸ್ ಪ್ಲಾನ್.